ಯಲ್ಲಾಪುರ ಪಟ್ಟಣದ ಗಾಂಧಿ ಕುಟೀರದಲ್ಲಿ ಸಂಕಲ್ಪ ಉತ್ಸವಕ್ಕೆ ಸ್ವರ್ಣವಳ್ಳಿ ಶ್ರೀಗಳಿಂದ ಚಾಲನೆ. ಅಕ್ಟೋಬರ್ 31ರಂದು ರಾತ್ರಿ ಸುಮಾರು 8:30ಕ್ಕೆ ಪಟ್ಟಣದ ಗಾಂಧಿ ಕುಟೀರದಲ್ಲಿ ಆಯೋಜಿಸಲಾದ 39ನೇ ವರ್ಷದ ಸಂಕಲ್ಪ ಉತ್ಸವವನ್ನು ಸ್ವರ್ಣವಳ್ಳಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಉದ್ಘಾಟಿಸಿ ಮಾತನಾಡಿ, ಸಂಸ್ಕೃತಿ ಮತ್ತು ಪರಂಪರೆಯನ್ನು ಮುಂದಿನ ತಲೆಮಾರಿಗೆ ಹಸ್ತಾಂತರಿಸುವಲ್ಲಿ ಪಾಲಕರು ಹಿನ್ನಡೆಯುತ್ತಿರುವ ಸಂದರ್ಭದಲ್ಲಿ ಪ್ರಮೋದ್ ಹೆಗಡೆ ತಮ್ಮ ಮಕ್ಕಳನ್ನು ಅದರಿಂದ ವಿಮುಖರಾಗದಂತೆ ಸಂಕಲ್ಪ ಉತ್ಸವದಂಥ ಸಾಂಸ್ಕೃತಿಕ ಪರಂಪರೆಯನ್ನು ಮುಂದಿನ ತಲೆಮಾರಿಗೆ ಹಸ್ತಾಂತರಿಸಿ ಮುನ್ನಡೆಸುತ್ತಿರುವುದು ಅಭಿಮಾನದ ಸಂಗತಿ ಎಂದರು. ಎಡನೀರು ಮಠದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಮಾತನಾಡಿ, ಸಂಸ್ಕಾರ ಸಂಸ್ಕೃತಿ ತಿಳಿ ಹೇಳಿದ್ದು ನಮ್ಮ ವೇದಗಳು. ಸಂಕಲ್ಪ ಉತ್ಸವದಲ್ಲಿ ಎಲ್ಲ ಪ್ರಕಾರದ ಕಲೆಗಳನ್ನು ಒಳಗೊಂಡಿರುವುದನ್ನು ಕಾಣಬಹುದಾಗಿದ್ದು, ಎಳವೆಯಲ್ಲಿಯೇ ನಮ್ಮ ಮಕ್ಕಳನ್ನು ಇಂಥ ಉತ್ಸವಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಪಾಲಕರು ಪ್ರೇರೇಪಿಸಬೇಕು ಎಂದರು. ಇದೇ ಸಂದರ್ಭದಲ್ಲಿ ಉದ್ಯಮಿ ರಾಮನಾಥ್ ಭಟ್ ಅಡಕೆಪಾಳ್ ಅವರನ್ನು ಸಂಕಲ್ಪ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಹಾಗೂ ಸಾಹಿತಿ ವನರಾಜ್ ಶರ್ಮಾ ಅವರ ವಿರಚಿತ ಚಿನ್ನ ನನ್ನ ಮುದ್ದು ಚಿನ್ನ ಮಕ್ಕಳ ಪುಸ್ತಕವನ್ನು ಬಿಡುಗಡೆಗೊಳಿಸಿದರು. ವೇದಿಕೆಯಲ್ಲಿ ಮಲೆನಾಡು ಕೃಷಿ ಅಭಿವೃದ್ಧಿ ಬ್ಯಾಂಕ್ನ ಅಧ್ಯಕ್ಷ ಎಂ.ಆರ್. ಹೆಗಡೆ ಕುಂಬ್ರಿಗುಡ್ಡೆ, ನಿವೃತ್ತ ಪ್ರಾಂಶುಪಾಲ ಬರಹಗಾರ ಬೀರಣ್ಣ ನಾಯ್ಕ ಮೊಗಟ, ಸಾಮಾಜಿಕ ದೂರಿನ ವೆಂಕಟೇಶ್ ಹೆಗಡೆ ಹೊಸಬಾಳೆ, ಕಲಾವಿದ ಸುಬ್ರಹ್ಮಣ್ಯ ಚಿಟ್ಟಾಣಿ, ಸಾಹಿತಿ ವನರಾಜ್ ಶರ್ಮಾ, ಪತ್ರಕರ್ತ ಟಿ. ಶಂಕರ್ ಭಟ್, ನಗರ ಸೀಮಾ ಅಧ್ಯಕ್ಷ ಸುಬ್ರಹ್ಮಣ್ಯ ಹೆಗಡೆ ಉಪಸ್ಥಿತರಿದ್ದರು. ಸಂಚಾಲಕ ಸಿ.ಜಿ. ಹೆಗಡೆ ಸ್ವಾಗತಿಸಿದರು. ಸಂಚಾಲಕ ಪ್ರಸಾದ್ ಹೆಗಡೆ ಪ್ರಾಸ್ತಾವಿಕ ಮಾತನಾಡಿದರು. ಚಂದ್ರಕಲಾ ಭಟ್ ನಿರ್ವಹಿಸಿದರು. ಸಂಸ್ಕೃತಿಯನ್ನು ಮತ್ತು ಪರಂಪರೆಯನ್ನು ಮುಂದಿನ ತಲೆಮಾರಿಗೆ ಹಸ್ತಾಂತರಿಸುವಲ್ಲಿ ಪಾಲಕರು ಬಿಡ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿಯನ್ನು ಹಸ್ತಾಂತರಿಸುವಲ್ಲಿ ಅಥವಾ ನಮ್ಮ ಶ್ರೇಷ್ಠ ಪರಂಪರೆಯನ್ನು ಮಕ್ಕಳಿಗೆ ಹಸ್ತಾಂತರಿಸುವಲ್ಲಿ ಪಾಲಕರು ತಾಯಿ ತಂದೆಯನ್ನು ಬಿಡ್ತಾ ಇದ್ದಾರೆ. ಆದರೆ ಪ್ರಮೋದ್ ಹೆಗಡೆಯವರು ಆ ಕಾಲಕ್ಕೆ ಬಿಡದೆ ನಮ್ಮ ಮಕ್ಕಳನ್ನು ಈ ದಾರಿಗೆ ಹಚ್ಚಿ ಇವತ್ತು ಅವರ ಮುಂದನೇ ಕಾರ್ಯಕ್ರಮ ಮಾಡುವ ಹಾಗೆ ಏರ್ಪಾಡು ಮಾಡಿದ್ದಾರೆ. ಆ ರೀತಿ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ತಾ ಬಂದಿದ್ದಾರೆ. ತಂದೆಯಂದರು ನಮ್ಮ ಪರಂಪರೆಯ ಶ್ರೇಷ್ಠ ಅಂಶಗಳನ್ನು ಮಕ್ಕಳಿಗೆ ಹಸ್ತಾಂತರಿಸ್ತಾ ಇಲ್ಲ ಹೆಚ್ಚಿನ ಕಾಲದಲ್ಲಿ. ಅದರಲ್ಲಿ ಇವತ್ತು ವೈವಾಹಿಕ ವಿಷಯದಲ್ಲಿ ಮತ್ತು ಕೃಷಿಯ ವಿಷಯದಲ್ಲಿ ಸಮಸ್ಯೆಗಳಾಗ್ತಾ ಇದ್ದಾರೆ. ವೈವಾಹಿಕ ವಿಷಯದಲ್ಲಿ ಅಂದರೆ ಯುವಕ ಯುವತಿಯರು ಅನೇಕ ಯುವಕ ಯುವತಿಯರು ವಿವಾಹಕ್ಕೆ ಮನಸ್ಸು ಮಾಡ್ತಾರೆ ಅಥವಾ ತಮ್ಮ ಇಷ್ಟ ಬಂದಂತೆ ಸಂಬಂಧ ಮಾಡಿಕೊಂಡು ಪಾಲಕರನ್ನು ದೂರ ಆಗ್ತಾರೆ ಅಥವಾ ಪಾಲಕರನ್ನ ದೂರ ಇಡ್ತಾರೆ. ಒಟ್ಟಾರೆ ವಿವಾಹದ ವಿಷಯದಲ್ಲಿ ಪ್ರತಿಯೊಂದು ಮನೆಯಲ್ಲಿಯೂ ಸಮಸ್ಯೆಗಳಾಗ್ತಾ ಇವೆ. ವಿವಾಹ ವಿಚ್ಛೇದನದ ಸಮಸ್ಯೆ ಒಂದು ಕಡೆ ಆದರೆ ವಿವಾಹವನ್ನು ನಿಶ್ಚಯ ಮಾಡುವುದು ಇನ್ನೊಂದು ಕಡೆ ಸಮಸ್ಯೆ. ಒಟ್ಟಾರೆ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಸಮಸ್ಯೆ ಜ್ವಲಂತವಾಗಿ ಕಂಡು ಬರ್ತಾ ಇದೆ ವಿವಾಹದ ಕಾರಣದಿಂದ. ಇದಕ್ಕೆ ಮೂಲ ಕಾರಣ ಏನಂತಂದರೆ ತಾಯಿ ತಂದೆಯಿಂದಲೂ ಮಕ್ಕಳಿಗೆ ಅವರ ಮನೆಯ ಪರಂಪರೆಯನ್ನು ಹಸ್ತಾಂತರಿಸುವುದಕ್ಕೆ ಬಿಡ್ತಾ ಇದ್ದಾರೆ. ಎಲ್ಲ ತಾಯಿ ತಂದೆಯಂದರಿಗೆ ಆಧುನಿಕ ವಿದ್ಯಾಭ್ಯಾಸ ಒಂದೇ ಕಣ್ಣಿಗೆ ಕಾಣ್ತಾ ಇದೆ. ಆಧುನಿಕ ವಿದ್ಯಾಭ್ಯಾಸ ಬೇಡ ಅಂತಲ್ಲ, ಆದರೆ ಅದಕ್ಕಿಂತಲೂ ಹೆಚ್ಚು ಗಟ್ಟಿಯಾಗಿ ನಮ್ಮ ಮನೆಗಳ ಪರಂಪರೆಯ ಪೀಠಕ್ಕೆ ಮಕ್ಕಳ ಮನಸ್ಸನ್ನು ಬೀಳಬೇಕು.